ಸುಮಿತ್ರಾ, ಸುಮಿತ್ರಾ. ಅತ್ತಿಯರ ಅಕ್ಕಿಲ್ರಿ ಮನ್ಯಾಗ. ಹೌದಾ, ಎಲ್ಲಿಗೆ ಹೋದ್ಲು? ಮತ್ತ ಆತ ದೀಪಕ್ ಜೈಲಾಗದನಲ್ರಿ, ಅದಕ್ಕೆ ಅಕ್ಕ ಮತ್ತು ಮಾವರು ಸಾಲಿ ಕಡೆಗೆ ಅದು ಕನ್ಸ್ಟ್ರಕ್ಷನ್ ಅದ್ರದ್ದು ಏನೇನೆಲ್ಲ ಕೆಲಸದಿತ್ತು ಇವ್ರ ನೋಡ್ಕೊತೀನಿ. ಆಮೇಲೆ ಬೇಕಾರೆ ನಮ್ದೆಲ್ಲ ಚಲುವಾಗಿ ಸಾಲಿ ನಮ್ಮ ಲಾಭ ಬಂದಾಗ ಅದನ್ನ ಏನೈತೆ ರೊಕ್ಕ ಕೊಟ್ರಾತು ನಾವು ಮಾಡೋಣ ಮುಂದುವರ್ಸೋಣ ಅಂತಂದು ಹೋದ್ರಿ. ಬ್ಯಾಡ್ತಾರಿವ ಬೇಡ ಮುಂದುವರ್ಸೋದು. ಈಗ ನಮ್ಮ ಜಾಗ ಐತಿ ಕರೆ, ಮತ್ತು ಅವ ಬಂದು ಕೇಸು ಪಾಸ್ ಹಾಕಿದ್ರೆ ಅದ್ರದ್ದೊಂದು ಐತಿ. ಎಲ್ಲಿ ನಿಮ್ಮ ಮಾವನಿಲ್ಲ? ನಿಮ್ಮ ಮಾವನೇನ? ಇಲ್ರಿ ಅದಾರ, ಯಾಕಂದ್ರೆ ನಾನಷ್ಟ ಮನೆಯಾಗಿದ್ನಲ್ಲ, ಇವರು ಯಾರು ಇಲ್ಲ. ಜ್ಯೋತಿ ನಾನು ಅಷ್ಟ ಮನೆಯಾಗಿದ್ವಿ ಅಂತ ಹೇಳಿ ಮಾವರ ಮನೆಯಾಗ ಅದಾರಿ. ಮಾವರ ಓ ಬಂದ್ಲನವ ನಿಮ್ಮ ಅತ್ತಿ? ಹ್ಞೂ ರೀ ಬಂದೆ. ಅತ್ತಿಯರ ನಿನ್ನ ಒಯ್ದಿದ್ದ ಕೈಚೀಲ ಬೇರೆ ರೀ, ಇವತ್ತು ನೀವು ತಂದಿರೋ ಕೈಚೀಲನ ಬೇರೆ. ಅಯ್ಯೋ ಅದು ಏನು ಕೇಳ್ತಿದೀಯ, ಅದ್ರಾಗ ಸಾರು ಪಲ್ಯ ಎರಡು ತುಳಿಕ್ ಬಿಟ್ಟವು, ಎಲ್ಲ ಎಣ್ಣೆ ಇಳಿದವು. ಅದಕ್ಕೆ ತೊಳೆದು ಹಾಕ್ತೀನಿ ಬಿಡವ, ನಾನು ನಿಮ್ ಬೇರೆ ಕೊಡ್ತೀನಿ ನೀನು ಬಟ್ಟೆ ಇಟ್ಕೊಂಡು ಹೋಗಕ್ಕ ಅಂತಂದು ಒಂದು ಜೊತೆ ಬಟ್ಟೆ ತೊಗೊಂಡು ಹೋಗಿದ್ನಲ್ಲ, ಮತ್ತು ಮುಂಜಾನೆ ಎದ್ದು ಬರಕ್ಕೆ ಜೊತೆ ಇಟ್ಕೊಂಬರಕ್ಕೆ ಒಂದು ಚೀಲ ತೊಗೊಂಡ್ಬಂದು ನೋಡು, ಎರಡು ಹಂಗಾಗ್ಯವು. ಅದು ಬಾಸ್ಕೆಟ್ ಅಂತೂ ಬಿಡು, ಎಲ್ಲ ಎಣ್ಣೆ ಮುನಿಗೆ ಎದ್ದೈತಿ. ಉಪ್ಪಿನಕಾಯ್ದು ಇಳ್ದೈತೇನ್ರಿ? ಅಯ್ಯೋ ದೊಡ್ಡದೈತವ. ಯಾವಕತ್ತಿ ಉಪ್ಪಿನಕಾಯಿ ತೊಗೊಂಡೋದ್ರ ಇದ ನೋಡು, ಊರಿಂದ ಊರಿಗೆ ತೊಗೊಂಡು ಹೊಂಟಿವಿ ಅಂದ್ರೆ ಹಿಂಗ ಕಷ್ಟನ. ಪ್ಲಾಸ್ಟಿಕ್ ಹಾಕಿದ್ರನ? ಹಾಕಿದ್ ಬಿಡ ಯವ, ಹಾಕಿದ್ದೆ. ಏನ್ ಮಾಡೋದೈತಿ, ಒಂದಿಷ್ಟು ನೀರ್ ತರ ಪುಣ್ಯ ಬರ್ತೈತಿ ಪ್ರತಿಭಾ. ಮೂರೇ ತಂದೆ. ನೀನೇನವ ತಯಾರಾಗಿ ನಿಂತಿಯಲ್ಲ ಜೊತೆ, ಎಲ್ಲಿಗೆ ಹೊಂಟಿ? ಅದು ಹೇಳ್ತೇನ್ರಿ. ಪ್ರಿಯಾರು ಆರಾಮದಾರನ್ರಿ? ನಾನು ಅದ ಕೇಳ್ಬೇಕಂದೆ. ಹೆಂಗದಳು ಪ್ರಿಯಾ? ರಾಜು ಹೆಂಗ್ ನೋಡ್ಕೊಳಕತ್ತಾನ? ಅವ್ರ ಅತ್ತಿ ಮತ್ತೇನರ? ಅಯ್ಯೋ ಏನಿಲ್ರಿ, ಪ್ರಿಯಾ ಆರಾಮದಾಳ, ಅವ್ರ ಅತ್ತೆ ಆರಾಮದಾರ, ಇಬ್ರು ಗಂಡ ಹೆಂಡತಿ ಅಂತೂ ಆರಾಮದಾರ. ಮತ್ತು ನಾ ತೀರಾ ಮತ್ತೆ ಹೇಳಿದ್ನಲ್ಲ ಹಿಂಗಾತು, ನಮ್ಮ ಪ್ರಸಾದ ಬಿಟ್ಟು ಹೋದ್ನಂತಂದ ನಿನ್ನೆ ಫೋನ್ಯಾಗ. ಮತ್ತು ನಮ್ಮ ರಾಜಪ್ಪನ ಬಂದು ಕರ್ಕೊಂಡು ಹೋದ್ನ, ಎಲ್ಲ ಚಂದ ಕುತ್ಕೊಂಡು ರಾತ್ರಿ ಊಟ ಮಾಡಿದ್ವಿ. ಅದೈತಲ್ಲ ಪರ್ಸೆಂಟ್ಗೇಡಿ ಅವ್ರ ಅಣ್ಣನ ಹೆಂಡತಿ, ಅದು ಅವ್ರ ಅಣ್ಣ ಇಬ್ರು ಬರಲಿಲ್ಲ. ಯಾಕ್ರಿ ಹೆಂಗದಿರಿ ಅಂತಂದು ಒಂದು ಮಾತೇನು ಅನ್ಲಿಲ್ಲ ನೋಡು. ಅವ್ರ ಪಾಡಿಗೆ ಅವ್ರು ಹೋಗಿ ಆರಾಮಾಗಿದ್ರು. ಆ ಊಟಕ್ಕೂ ಯಾವಾಗ ಬಂದ್ವ, ಯಾವಾಗ ಹಾಕ್ಯಂಡ್ವ, ಯಾವಾಗ ತಿಂದ್ವ ಗೊತ್ತಿಲ್ಲ. ಕರೆಂಟ್ ಒಂದು ಇದ್ದಿದ್ದಿಲ್ಲ. ನಾವು ಒಂದು 7-7:30 8ಕ್ಕೆ ಉಂಡ್ಬಿಟ್ಟಿವಿ ನಾವು. ಇನ್ನೆಲ್ಲಿ ತಡ ಮಾಡ್ಕೊಂಡು ಕುಂದ್ರು ಅಂತಂದು. ಅವು ಯಾವಾಗ ಉಂಡ್ವ ಗಂಡ ಹೆಂಡತಿ ಏನ ಒಟ್ಟ ಗೊತ್ತಿಲ್ಲ. ಅವೆರಡು ಒಳಗೆ ಮಕ್ಕಳು ಅಲ್ಲೇ ಕುಯ್ಯ ಅನ್ನಕತ್ತಿದ್ದು. ಬಂದು ಯಾಕ ಹೆಂಗದಿರಿ ಏನು ಅಂತಲೂ ನೋಡ್ಲಿಲ್ಲ. ಅದಕ್ಕೆ ಸುಮ್ಮನೆ ಬಿಟ್ಟು ನಾನು ಹಾಕಿದೊಂದ ಬಿಟ್ರೆ ನಾನು ಕೇಳಿದೆ, ಏನವ ನಿಮ್ಮ ಅಕ್ಕನ ಏನು ರೈತನ ನಿಮ್ಮ ನೆಗೆಣ್ಣಿದು ಅಂದೆ. ಏನಿಲ್ಲವ ಆಕೆ ಪಡಿಗೆ ಹಾಕಿದ ನಮ್ಮ ಪಡಿಗೆ ನಾದಿನಲ್ಲ ನಮ್ಮ ಪ್ರಿಯವ. ಹಂಗಾಗಿ ನಾನಂತರ ಇರುತ್ತಲ್ಲಿ ಕೇಶನ್ ಇಲ್ಲ ನೋಡ್ರಿ. ಒಟ್ಟ ಎಲ್ಲ ಆರಾಮೈತಾ? ಆರಾಮದ ನೋಡು ಒಟ್ಟು. ಚಲೋ ಆತು. ನನಗೆ ಅಕ್ಕಿದ ಕರೆನ ಚಿಂತೆ ಎತ್ತಬಿಟ್ಟಿತ್ತು, ಹೆಂಗ ಅಂತಂದು. ಹೆಂಗ ಮುಗೀತಲ್ಲ. ನೀನು ಮುಂದಕ್ಕೆ ಹೋದ್ಮ್ಯಾಗ ಇತ್ಲ ಕಡೆ ಆ ಸುಮಂಗ್ಲಿ ಬಂದಿದ್ಲು. ಮತ್ತೆ ಬಂದಿದ್ಲ ಆಕಿ? ಹಿಡಿಬಿಟ್ಟಿ, ಊರು ಹಿಡಿಬಿಟ್ಟಿ. ಸಮಾಧಾನ ಮಾಡ್ಕೋ. ಏನದು ಮತ್ತೇನ್ರಿ, ಅಷ್ಟ್ ಹೇಳಿ ಕಳ್ಸಿನಿ ಹಲಕಟ್ ಬೋಸುಡಿಗೆ. ನಮ್ಮ ಮನೆ ಕಡೆ ತಲೆ ಹಾಕಿದೆ ಅಂದ್ರೆ ಮತ್ತೆ ಇನ್ನೇನು ಮಾಡ್ತೀನಿ, ನಿನ್ನ ಕುತ್ತಿಗೆ ಸಹ ಹೊಡಿತೀನಿ ಅಂತ ಹೇಳಿ ನಾನು. ಆದ್ರೂ ಬಂದಳಲ್ಲ. ಸಮಾಧಾನ ಮಾಡ್ಕೋ. ಬಂದಿದ್ಲು. ನನಗೆ ನನ್ನ ಮಕ್ಕಳು ಕೊಡ್ರಿ, ನಾನು ನನ್ನ ಜೀವನ ಕಟ್ಕೊತೀನಿ, ನನ್ನ ಮಕ್ಕಳೆಲ್ಲರೂ ಇರೋಕ್ಕಾಗೋದು ಅಂತಂದು. ಅದ ಹೊತ್ತಿನಾಗ ನಮ್ಮ ಜಗದೀಶ್ನೂ ಇದ್ದ. ನಮ್ಮ ಜಗದೀಶ ಈಗ ನೀವು ಹೋದ್ರೆ ಸರಿ, ನಿನ್ನನ್ನು ಇಲ್ಲಾಂದ್ರೆ ಮತ್ತೆ ಇನ್ನೊಂದು ನೀ ಕಂಪ್ಲೇಂಟ್ ಕೊಟ್ಟು ಮತ್ತೆ ಹೊರಗೆ ಹಾಕಿಸ್ತೀನಿ ನೋಡಿ ನಿನ್ನನ್ನು ಅಂತಂದು ಬಿಟ್ಟು ಬಂದಕ್ಕೇನು ಹೊರಗೆ ಬಿಟ್ಟು ಬಂದನಕ್ಕೇನು ಎಳ್ಕೊಂಡೋಗಿ ಹೊರಗೆ ಹಾಕಿದ. ಅದ ಅಂತೀನಿ ನಾನು, ಚಲೋ ಮಾಡ್ಯಾನ ಅಂತಕಿ ಹಂಗ ಆಗ್ಬೇಕು. ನನ್ನ ಮಗಳು ಬಹಳಲ್ಲ, ನನ್ನ ಮಗಳು ಜೀವಕ್ಕತ್ತದಿದ್ಲ ಸಂಸ್ಕಾರ ಹಳದಕ್ಕಿ ರಾಕ್ಷಸಿ. ಅದ ಮಾತಾಡಿ ಬಂದು ನಾನು. ಅಲ್ಲಿ ಹೋಗ್ಯಾರ ಇಬ್ರು, ನಮ್ಮ ಪ್ರತಾಪ ಸುಮಿತ್ರ. ಅದ್ರದ್ದು ಒಂದು ಕಷ್ಟ ರೀ. ನೀವ ಅಲ್ಲದ ನಮ್ಮ ಜಗದೀಶ? ಅವರಿಬ್ರು ಅವ್ರವ್ರ ಕೆಲಸ ಮಾಡಕತ್ತಾರ. ಪ್ರಸಾದ ಜಗದೀಶ ಹೊಲ ಕಡೆ ಹೋಗ್ಯಾರ, ಒಬ್ಬ ತೋಟದ ಕಡೆ ಹೋಗ್ಯಾನ. ಮತ್ತು ಮಾವನೆಲ್ಲ ಹರಿಸ್ಬೇಕಲ್ಲ, ಮತ್ತು ಹಣ್ಣು ಹಾಕಕ್ಕೆ ಅಡಿ ಮನೆಗೆ ಇವ್ರು ತೊಗೊಂಡೋಗ್ಕರಿ ಅಡಿ ಮನೆಗೆ ಹಾಕಾರ. ಮತ್ತು ನೋಡೋಣ ಮುಂದೆ ಏನು ಮಾಡ್ಬೇಕನ್ನೋದು. ಯಪ್ಪ ಆಂಟಿ ಅಂಕಲ್ ಬ್ಯಾಡವ, ಇನ್ನೊಂದು 2 ದಿನ ಇರು. ಎಲ್ಲೋಕಿ ಏನು ಮಾಡ್ತಿ? ಒಂದಿಟ್ಟು ನಮ್ಗೆ ಅವಕಾಶ ಕೊಡು. ಲೇ ಇಕ್ಕಿನ ಇಕ್ಕಿ ಚಲವಾಗೈತನ ಹೊಕ್ಕಿನ ಅಂತಂದು ಅಲ್ಲವಾ? ನಿನಗೆ ಏನು ತೊಂದ್ರೆ ಐತೆ ಜೊತೆ? ಎದಕ್ಕೆ ಹೊಕ್ಕಿನ ಅಂತಿದಿ? ನಿನಗೆ ನೋಡು, ತಾಯಿ ತಂದಿ ಯಾರು ಅದಾರ, ನೀನು ಜೀವನ ಕಟ್ಕೊಳಕ್ ನೀನು ಒಂದು ದಾರಿ ಐತಿ ಅಂದಿದ್ರ ನಿಮ್ಮಿಬ್ರನ್ನ ಹೆಣ್ಮಕ್ಳು ನಾನ ಬಿಟ್ಟು ಬರ್ತಿದ್ದಿ ಹೋಗಿ. ನೀ ಎಲ್ಲಂತಿ ಅಲ್ಲಿ? ಹಂಗಿಲ್ಲಲ್ವಾ? ಹಂಗಿಲ್ಲಾರ್ದಕ್ಕಲ್ಲ ಇಷ್ಟು ನಾನು ನಿಮ್ಮನ್ನ ಕಾಳಜಿ ಮಾಡಿ ದೇಕರಿಕೆ ಮಾಡತ್ತೀನಿ. ಬಾಡ್ರಿ ಆಂಟಿ, ಎಷ್ಟು ದಿನ ಅಂತ ನಾನು ನಿಮ್ಮ ಮನೆಯಾಗ ಇರಲಿ ಹೇಳ್ರಿ? ಅದು ಸರಿನೂ ಅನ್ಸಲ್ಲ. ನಿಮ್ಮದು ದೊಡ್ಡ ಕುಟುಂಬ, ಬೇಡ. ನೋಡು, ನೀನೇನು ಸ್ಪೆಷಲ್ ತಿಂತೀಯ? ನೀನೇನು ಸ್ಪೆಷಲ್ ಕೇಳ್ತೀಯ? ಇರೋದ್ರಾಗ ತಿನ್ನೋದ್ರಾಗ ಎಲ್ಲರೂ ಏನು ತಿಂತಾರ ಅದನ್ನು ತಿಂತಿದಿ, ಎಲ್ಲರೂ ಏನು ತೊಡ್ತಾರ ಅದನ್ನು ತೊಡ್ತಿದಿ, ಏನು ಅಂತಾರ ಅದನ್ನು ಉಣ್ತಿದಿ. ಎದಕ್ಕೆ ಹಂಗೆ ನೀನು ಇದು ಮಾಡ್ಕೊಳಕತ್ತಿ ಬೇರೆ ಕೆನ್ನಂಗ? ಈಗ ಒಂಥರ ಹೆಂಗಾಗೈತಿ ಅಂದ್ರೆ ನನಗೂ ಒಂಥರ ಬೇಸರ.
ಅವ ಅವ ದೀಪಕ್ ನಮ್ಮ ಮನೆಗೆ ಬಂದು ಅದೇನ ಒಂಥರ ನಾವು ಕಾಣಾದ್ರೇನ ಹಂಗ ಅನ್ಸಕತ್ ಬಿಟ್ಟೈತೆ ನನಗೆ. ಬೇಸರ ಮಾಡ್ಕೊಬೇಡವ, ಇಲ್ಲೇ ಇರು, ಏನ್ ಅನ್ಕೊಳಲ್ಲ, ನಾವ್ ಯಾರು ಏನು ಅನ್ಕೊಳಲ್ಲ. ಇಲ್ಲೇ ಇರಮ್ಮ ತಂಗಿ, ಯಾಕಷ್ಟು ಅವಸರ ಮಾಡ್ತಿ? ಬ್ಯಾಡ್ರಿ ಅಂಕಲ್, ಬ್ಯಾಡ್ರಿ. ನಾ ಎಷ್ಟ ಮಾಡ್ಲಿ ಹೊರಗ್ಲಾಕಿ, ನಾನು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ನನ್ನ ಜಾಗ ನಾನು ನೋಡ್ಕೋಬೇಕು. ನನಗೆ ಗೊತ್ತು ಈ ಮನ್ಯಾಗ ನಾನು ಈ ಮನೆಗೆ ಸೇರ್ದಕ್ಕಲ್ಲ, ನಾನು ಈ ಮನೆಯಿಂದ ಎಷ್ಟು ಹೊರಗಿರ್ತೀನಿ ಅಷ್ಟು ನಿಮ್ಮ ಮನೆಗೂ ಒಳ್ಳೇದು, ನನಗೂ ಒಳ್ಳೇದು. ಛೇ, ಹಂಗೆ ಯಾಕೆ ಅನ್ಕೊಂತೀವಿ ನೀನು? ನಂಗೆ ಈ ಮನೆಗೆ ಇರಕ್ಕೆ ಏನು ಅಧಿಕಾರನೂ ಇಲ್ರಿ. ಏನು ಅಧಿಕಾರ ಐತಂತ ಇರಲೇಡ್ರಿ. ನಾ ಒಂದು ಕೆಲಸ ಮಾಡ್ಬಿಡು, ನಮ್ಮ ಜಗದೀಶನ್ ಮದುವೆ ಆಗ್ಬಿಡು. ಏನು ಮಾತಾಡ್ತಿಲ್ಲ ಸವಿತಾ? ಇರೋದ ಹೇಳಕತ್ತೇನ್ರಿ. ಈಗ ನಮ್ಮ ಜಗದೀಶ್ನು ಪಾಪ ಆಕಿಲ್ಲ ಇರ್ಬೇಕ, ಆತಗೂ ಮಕ್ಳದಾರ. ಈಗೀಗ ಒಂದ್ ಮಗು ಐತೆ, ಇಬ್ಬರದು ಮದುವೆ ಮಾಡಿದ್ವಿ ಅಂದ್ರೆ 3 ಮಕ್ಕಳು ಇಬ್ರು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರ. ಈಗೀಗ ಒಂದ್ ಐತಿ, ಅವಂಗ ಎರಡದವು, ಎಲ್ಲ ಗೊತ್ತಿದ್ದೈತಿ, ಹೌದಿಲ್ಲ? ನಾ ಹೆಂಗೋ ಈಗ ನಮ್ಮ ಜಗದೀಶಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಅನ್ಕೊಳಕತ್ತೀನಿ. ಇವ್ರು ನೋಡಕ್ಕೆ ನಮ್ಮ ಜ್ಯೋತಿನ ಮದುವೆ ಆಗ್ಲಿ ಬಿಡ್ರಿ, ನನಗೂ ಅದು ಒಂದು ಗಿಲ್ಟ್ ಇರುತ್ತಲ್ಲ, ಅದಿರೋದಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯನ? ಆ ಹುಡುಗಿ ಏನು ಅನ್ಕೊಳ್ತೈತಿ, ಮನ್ಸಿಗೆ ಬೇಸರ ಮಾಡ್ಕೋತೈತೆ ಅನ್ನೋದು ನೋಡ್ಲಾರ್ದಂಗ ಅದು ಹೆಂಗವ ನಿನ್ನಂತಿ. ನಾನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಜ್ಯೋತಿ, ಬೇಸರ ಮಾಡ್ಕೋಬೇಡ. ಅಂಟಿಯರ, ನೀವು ಬೇಸರ ಮಾಡ್ಕೋಬೇಡ್ರಿ, ಹಿಂಗೆ ಹೇಳ್ತೀನಿ ಅಂತ ಹೇಳಿ. ನನಗೆ ಈಗ್ಲೂ ನನ್ನ ಗಂಡನ ಮೇಲೆ ಪ್ರೀತಿನ ಐತ್ರಿ. ಹೌದು, ಯಾಕಂದ್ರೆ ಅವ್ರು ನನಗೆ ಕಷ್ಟ ಕೊಟ್ಟಾರ, ನಂಗೆ ಕೂಡು ಕೊಳ್ಳಾರ್ದಂಗೆ ನನ್ನ ಕೂಡು ಹಾಕ್ಯಾರ, ನನಗೆ ವಿಚಿತ್ರವಾಗಿ ಹಿಂಸೆ ಮಾಡ್ಯಾರ, ನನ್ನ ಮಗಳು ನನ್ನಿಂದ ದೂರ ಮಾಡ್ಯಾನ, ಇಲ್ಲ ಅಂತ ಹೇಳಂಗಿಲ್ಲ ನಾನು. ಆದ್ರೆ ಅವ್ರನ್ನ ಮರೆತು ಇನ್ನೊಬ್ಬತನ ಮದುವೆಯಾಗಿ ಗಂಡ ಅಂತ ಸ್ವೀಕಾರ ಮಾಡಿ ಅವನ ಜೊತೆಗೆ ಬಹಳ ಮಾಡೋಷ್ಟು ಮನಸ್ಥಿತಿ ನಂದು ಸ್ಟ್ರಾಂಗ್ ಇಲ್ರಿ. ನನ್ನ ಕೈಲಿ ಆಗಲ್ಲ. ನೋಡ್ತೀನಿ, ನನಗೆ ಎಷ್ಟು ಕಾಲ ನಾನು ದುಡ್ದು ನನ್ನ ಮಗಳನ್ನ ಸಾಕಿ ಈಗೊಂದು ಜೀವನ ಕೊಡೋಕೆ ಸಾಧ್ಯನೋ ಅಷ್ಟು ಕೊಡ್ತೀನಿ. ಮುಂದಕ್ಕೆ ದೇವ್ರು ಬಿಟ್ಟಿದ್ದು ಅಷ್ಟ ನೋಡೋಣ. ಮುಂದೆಂದರ ನನಗೆ ಮದುವೆ ಆಗ್ಬೇಕು ಅನ್ಸಿದ್ರೆ ಆಗ್ತೀನಿ. ನಂಗೆ ಇನ್ನು ಇರೋಕ್ಕಾಗಲ್ರಿ. ಅಂಟೀರ ಬಲವಂತ ಮಾಡಬೇಡ್ರಿ, ನಾವು ಬರ್ತೀವಿ. ಪುಟ್ಟಿ, ನಿನ್ನೊಂದು ಸಣ್ಣದೊಂದು ಚೀಲಿತ್ತಲ್ಲವ ಅಂತ ತೊಗೊಂಬೋಗು, ಹೋಗೋಣ. ಅಂದ್ರೆ ಈಗ ನಮ್ಮ ಜಗದೀಶ ನಿಮ್ಮ ಮದುವೆ ಆಗಲ್ಲನ? ಏನು ಕಮ್ಮಿ ಆಗಿತ್ತು ಅವಂಗ? ನೋಡ್ರಿ ಅಂಟಿಯರ, ಮೊದ್ಲ ಈಗ ಮನ್ಯಾಗ ಎಲ್ಲರೂ ಮನಸ್ಥಿತಿ ಸರಿ ಇಲ್ಲ ಅಂತ ಹೊತ್ನಾಗ ನೀವು ಇಂಥವೆಲ್ಲ ಮಾತಾಡಿದ್ರೆ ಭಾಳ ಮಾಡಿ ಜಗದೀಶ್ ಅಣ್ಣಾರ್ಗೂ ತೊಂದರೆ ಆಗ್ಬೋದು. ನಾನು ಆ ದೃಷ್ಟಿಯಿಂದ ಯಾರನ್ನೂ ನೋಡಿಲ್ಲ. ನಿಮ್ಮನ್ನು ನಾನು ನನ್ನ ಚಿಕ್ಕಮ್ಮ ಅನ್ಕೊಂಡು ಇವ್ರನ್ನೆಲ್ಲರೂ ಅಣ್ಣ ಅತ್ತಿಗೆಮ್ಮನ್ನ ಅನ್ಕೊಂಡೀನಿ. ದಯವಿಟ್ಟು ಆ ಸಂಬಂಧನ ಹಾಳು ಮಾಡಬೇಡ್ರಿ, ನಿಮ್ಮ ಕೈ ಮುಗಿತೀನಿ. ನಾವೀಗ ಇಲ್ಲಿರೋದ್ರಾಗ ಅರ್ತಿಲ್ಲ ಅಂಕಲ್, ದಯವಿಟ್ಟು ನನಗೆ ಕ್ಷಮಿಸ್ರಿ. ನಂಗೆ ಏನಾದ್ರು ಕಷ್ಟ ಅಂದ್ರೆ ನಿಮ್ಮನ್ನು ಕೇಳ್ತೀನಿ, ನೀವು ನಂಗೆ ಬಂದು ಸಹಾಯ ಮಾಡುವಂತ್ರಂತ. ಯಾವ್ದಾರ ಸಾಲ ಬೇಕಾರೆ ಆಗ್ಯಾರು ಸೇರ್ಕೊಂಡು ನಾನು ದುಡ್ದು ನನ್ನ ಮಗಳು ಸಾಕ್ತೇನೆ. ನಾ ಇನ್ನೊಂದು ಮದುವೆ ಹಾಕೋ ಯೋಚನೆನೂ ಮಾಡಲ್ಲ. ನನಗೆ ಆಶ್ರಯ ಕೊಟ್ಟಿದ್ದಕ್ಕೆ ಇಷ್ಟ ದಿನ ಬಹಳ ಉಪಕಾರ ಆಯ್ತು. ನಿಜವಾಗ್ಲು ನೀವಿಲ್ಲ, ಯಾರು ಇಲ್ಲ ಅಂದಿದ್ರೆ ನನಗೆ ನನ್ನ ಮಗಳು ಸಿಗ್ತಿದ್ದಿಲ್ಲ. ಭಾಳ ಉಪಕಾರ ಆಯ್ತು. ಯಾಕ್ರಿ, ಏನಾದ್ರಿ ಇತ್ತೀರ? ಅಕ್ಕ, ಪ್ರತಿಭಕ್ಕ, ನಾ ಹೋಗಿ ಬರ್ತೀನಿ. ಇಲ್ಲ, ಬಹುಶಃ ನಾ ಈ ಮನೆ ಕಡೆ ವಾಪಸ್ ಮತ್ತೆ ಬರಲ್ಲ. ನಾವು ಹೋಗ್ತೀವ್ರೇಂಟಿ? ಅಂಕಲ್ ಹೇಳ್ಬಿಡ್ರಿ ಸುಮಿತ್ರಕ್ಕಗೂ, ಪ್ರತಾಪ್ ಅಣ್ಣರ್ಗೂ, ಜಗದೀಶ್ ಅಣ್ಣರ್ಗೂ, ಪ್ರಸಾದ್ ಅಣ್ಣರ್ಗೂ, ಪ್ರಿಯಾಗೂ ಎಲ್ರಿಗೂ ಹೇಳ್ಬಿಡ್ರಿ. ಬರ್ತೀನಿ. ಜ್ಯೋತಿ ಅಲ್ಲವಾ ಜ್ಯೋತಿ. ಏನ್ ಬಿಡ ನೀನು ಕರೆನ, ನೀನಂತೂ ಏನ್ ಹಿಂದ ಮುಂದೆ ಏನು ಯೋಚನೆ ಮಾಡಲ್ಲ. ಪಾಪ ಅದು ಇನ್ನೊಂದು 4-5 ದಿನ ಇರ್ತಿತ್ತ ನಮ್ಮ ಮನ್ಯಾಗ. ನಾ ಏನೋ ಒಂದಕ್ಕಿಗೊಂದು ದಾರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನೀ ಹಂಗೆ ಸಡನ್ ಆಗಿ ಮಾತಾಡಿದಿ, ನನಗೂ ಏನು ಮಾತಾಡ್ಬೇಕು, ಆಕಿನ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಏನಾದ್ರಿ ತೀರ, ಯಾಕಂಗಾಗಿ ಒಮ್ಮಿದ ಮಕ್ಳಿಗೆ ಹೋದ್ಲು? ಏನಿಲ್ತವ್ರ ಪ್ರತಿಭಾ, ಕೂಸು ಏನ್ ಮಾಡತೈತಿ? ಮಕ್ಕೊಂಡೈತ್ರಿ. ಸರಿ ಬಿಡು. ಕರೆನ ನೀನ್ ಮಾಡಿದ್ ನನಗೆ ಒಟ್ಟ ಅಲ್ರಿ, ಈಗ ನನ್ನ ಮಗ ಜಗದೀಶ ಹೆಂಗ ಒಬ್ಬನ ಹುಡುಗರು ನೋಡ್ಕೊಂಡು ಕಷ್ಟಕತ್ತಿಲ್ಲ ನಾವಂಗ. ನಾವಂತ್ರು ಈಗ ಎಲ್ಲಾರ ಅದೀವಿ, ಸರಿ ನಾನು ಅದೀನಿ, ನೋಡ್ಕೋತೀನಿ. ನಾಳೆ ನಾ ಮುಂದೆ ಹೋಗಿದ ಕಾಲಕ್ಕೆ ಹುಡುಗರ ಗತಿ ಏನು, ಅದಕ್ಕೆ ಅವನ ಗತಿ ಏನು ಎಲ್ಲ ನೋಡ್ಬೇಕಲ್ಲ. ಬಡ ಒಂದು ಮದುವೆ ಮಾಡ್ಬಿಟ್ರೆ ಹೆಂಗ? ಈಕಿನೂ ಒಳ್ಳೆಕಿದ್ಲು, ಕಣ್ಣು ಮುಂದೆ ಈಕಿ ನೋಡಿದ್ವಿ ಹೆಂಗಿದ್ಲು ಏನು ಅಂತಂದು. ಕೂಸನು ಚಲೋ ನೋಡ್ಕೊತಿದ್ಲು, ಇಬ್ರು ಹುಡುಗರ್ನು ತಂದು ಒಂದು ಹೆಣ್ಣು ಹುಡುಗಿತ್ತಲ್ಲ, ತಗ್ಗಿ ಬಗ್ಗೆ ನಡೀತಿದ್ಲು ಅಂತ ಅನ್ಕೊಂಡು ಕೇಳಿದೆ. ಅದಕ್ಕೆ ಆಕೆ ಹಿಂಗ ಬೇಸರ ಮಾಡ್ಕೊಂಡು ಹೋಗೇ ಬಿಡ್ತಾವ. ನನಗರ ಏನ್ ಗೊತ್ತ? ಏನ್ ಕೇಳಿದ್ರಿ ಅತ್ಯಾರ? ಏನಿಲ್ಲ ನೋಡ ಪ್ರತಿಭಾ, ನಮ್ ಜಗದೀಶನ್ ಮದುವೆ ಆಗು ಅಂದೆ. ಅಯ್ಯಯ್ಯೋ ಪಾಪ, ಅದಕ್ಕೆ ಬೇಸರ ಮಾಡ್ಕೊಂಡ್ಲು ಕಾಂತೈತಿ. ಅಯ್ಯೋ, ನಿಮ್ಗೆಲ್ಲ ಏನಾಗೈತಿ? ಇದ್ರ ಬೇಸರ ಮಾಡ್ಕೊಳತ್ತದ ಏನೈತಿ? ಏನೈತಿ ಹೇಳ್ರಿ ಇದ್ರಾಗ? ನಿಮ್ಮ ಮಾವನು ಹಂಗ ಅಂತಾನ, ನೀನು ಹಂಗ ಅಂತೀರಿ, ಏನಾರ ಮಾಡೋರಿ. ಅತ್ತಿಯರ, ಬ್ಯಾರ್ಯಾರು ಹೆಣ್ಮಕ್ಳೀಗ ಅವರು
ಜೀವನನ ಬೇರೆ ಥರ ಕಳೆದಿರ್ತಾರೆ ಆದ್ರೆ ಜ್ಯೋತಿ ಕಳೆದಿದ್ದ ಜೀವನನ ಬೇರೆ ಅಲ್ರಿ. ಬರೀ ಗಂಡನಿಂದ ಅವಮಾನ, ಅನುಮಾನ, ಆಮೇಲೆ ತಿರಸ್ಕಾರ ಇವನ್ನ ಕಂಡಿರಾಕಿ ಅಷ್ಟು ಸುಲಭಕ್ಕೆ ಬಾಳ್ ಮಾಡಿ ಯಾರನ್ನೂ ಗಂಡು ಮಕ್ಕಳನ್ನ ಒಪ್ಕೊಳ್ಳಲ್ಲ ಅನ್ಸುತ್ತೆ ನನಗೆ. ಹೇಳವ, ನೀನಾರ ಹೇಳಿಕಿಗೆ ಬುದ್ಧಿಗಿರಿಗೆ. ಸುಮ್ನಿರಿ ಸಾಕು. ಈಗ ನಮ್ಮ ಜಗದೀಶ್ ಇನ್ನೊಂದು ಮದುವೆ ಮಾಡೋದು ಹೆಂಗೆ ಹೇಳ್ರಿ?